ಹಾಯ್ ಹಲೋ ವೆಲ್ಕಮ್ ಟು ಅಖಿಲ ಪ್ರಭು ಚಾನಲ್. ನಾವಿವತ್ತು ಸ್ವೀಟ್ ಬಾಕ್ಸ್ನ ಬಳಸಿಬಿಟ್ಟು ಈ ರೀತಿ ಕೀ ಹೋಲ್ಡರ್ ಅಥವಾ ವಾಲ್ ಹ್ಯಾಂಗಿಂಗ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ವಲ್ಲ, ಚೆರಿ ಬ್ಲಾಸಮ್ ಟ್ರೀ ಥರ. ಸೊ ಇದಕ್ಕೆ ನಮಗೆ ಫಸ್ಟು ಒಂದು ಸ್ವೀಟ್ ಬಾಕ್ಸ್ ಬೇಕು, ವೇಸ್ಟ್ ಸ್ವೀಟ್ ಬಾಕ್ಸ್. ಅಯ್ಯೋ ಅಕ್ಕ, ಇದು ನಾವು ಆಗಲೇ ಬಿಸಾಕ್ಬಿಟ್ಟಿದ್ದೀವಿ ಅಂದರೆ ಇನ್ಮೇಲೆ ಬಿಸಾಕಬೇಡಿ, ಅದರಿಂದ ಕ್ಯೂಟಾಗಿರೋ ವಾಲ್ ಹ್ಯಾಂಗಿಂಗ್ ಮಾಡ್ಬೋದು. ಸೊ ಅದ್ರ ಜೊತೆ ಒಂದು ಚಿಕ್ಕ ಬಾಟಲ್ ಅದನ್ನು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಎಡ್ಜಸ್ನ ಸ್ವಲ್ಪ ಬಿಸಿ ಮಾಡಿ ಶಾರ್ಪ್ ಇರೋದನ್ನು ಸಾಫ್ಟಾಗಿ ಮಾಡ್ತಾಯಿದ್ದೀನಿ. ಈ ಥರ ಮಾಡಿಕೊಂಡು ಬೆಂಕಿಯಿಂದ ನೋಡಿ ರೆಡಿ ಆಯಿತು. ಈಗ ಅದರ ಜೊತೆಗೆ ನಮಗೆ ಗ್ರೇಪ್ಸ್ ತಿಂದಮೇಲೆ ಅದರ ಸ್ಟೆಮ್ ಇರುತ್ತಲ್ವ, ಅದನ್ನು ನಾವು ಉಪಯೋಗಿಸ್ಕೊಂಡು ಚೆರಿ ಬ್ಲಾಸಮ್ ಟ್ರೀನ ಮಾಡೋಣ. ಜೊತೆಗೆ ಈ ಬಾಟಲ್ಗೆ ನಾವು ವೇಸ್ಟ್ ಥರ ಯೂಸ್ ಮಾಡ್ತಿದ್ದೀವಲ್ಲ, ಅದಕ್ಕೆ ನಾವು ಬ್ಲ್ಯಾಕ್ ಪೇಂಟ್ನ ಕೊಡ್ತಾಯಿದ್ದೀನಿ, ಅಕ್ರಲಿಕ್ ಪೇಂಟ್. ಒಂದು ಸತಿ ಅಪ್ಲೈ ಮಾಡಿ ಕಲರ್ನ, ಮತ್ತೆ ಸ್ವಲ್ಪ ಡ್ರೈ ಆದಮೇಲೆ ಸೆಕೆಂಡ್ ರೌಂಡ್ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಡಬಲ್ ಟೈಮ್ನ ಕೋಟಿಂಗ್ ಮಾಡಬೇಕು ಅದನ್ನು. ನೀವು ಯಾವ ಬೇಕಾದರೂ ಕಲರ್ ಕೊಟ್ಕೊಳ್ಳಿ. ಸೊ ನೋಡಿ, ಇವಾಗ ನಾನು ಇದನ್ನು ಸ್ಟೆಮ್ ಇರುತ್ತಲ್ಲ, ಅದಕ್ಕೆ ಯಾವ ಕಲರ್ ಉಲನ್, ನಾನಿಲ್ಲಿ ಚೆರ್ರಿ ಬ್ಲಾಸಮ್ ಮಾಡ್ತಿರೋದ್ರಿಂದ, ಚೆರ್ರಿ ಬ್ಲಾಸಮ್ ಅಂದರೆ ವೈಟ್ ಮತ್ತು ಪಿಂಕ್. ಸೊ ನಾನಿಲ್ಲಿ 2 ವೈಟ್ ಮತ್ತು ಪಿಂಕ್ ಉಲನ್ನ ತೊಗೊಂಡಿದ್ದೀನಿ. ಇವನ್ನು ಈ ಥರ ಕೈಗೆ ಸುತ್ತಕೊಂಡು ಉಂಡೆ ಥರ ಮಾಡಿಕೊಂಡು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೋಡಿ ವೈಟ್ ರೆಡಿ ಆಯಿತು. ಈಗ ಅದ್ರ ಜೊತೆ ಸೇಮ್ ಪಿಂಕ್ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ತುಂಬ ಚಿಕ್ಕದಾಗಿ. ನೋಡಿ ರೆಡಿ ಆಯಿತು ಉಲನ್. ಈಗ ಈ ಸ್ಟೆಮ್ಮಿಗೆ ನಾವು ಫೆವಿಕಾಲ್ನ ಹಾಕಿಬಿಟ್ಟು ಎಲ್ಲ ಕಡೆ ಈ ಕಟ್ ಮಾಡಿರೋ ಉಲನ್ನು ಮೇಲೆ ಹಾಕಿದರೆ ಅಂಟ್ಕೊಳ್ಳುತ್ತೆ. ನೋಡಿ ಎಷ್ಟು ಕ್ಯೂಟಾಗಿರೋ ಸ್ಟೆಮ್ ರೆಡಿ ಆಯಿತು. 2 ರೆಡಿ ಆಯಿತು. ಇವಾಗ ಇದು 2 ಪಕ್ಕಕ್ಕೆ ಇಟ್ಕೊಂಡು ಬೇಸ್ಗೆ ಸ್ವಲ್ಪ ನಾವು ಡೆಕೋರ್ ಮಾಡೋಣ. ನಾನು ವೈಟ್ ಪೇಂಟ್ ಬ್ಲ್ಯಾಕ್ ಬೇಸ್ ಆಗಿರೋದ್ರಿಂದ ವೈಟಿಂದ ನಾನಿಲ್ಲಿ ಫ್ಲವರ್ ಡಿಸೈನ್ ಮಾಡ್ಕೊಳ್ತಿದ್ದೀನಿ. ನಾನು ಫ್ಲವರ್ ಡಿಸೈನ್ ಮಾಡೋದ್ರಿಂದ ನೀವು ಯಾವುದಾದ್ರೂ ಡಿಸೈನ್ನ ಮಾಡ್ಕೋಬೋದು. ಈ ಚಿಕ್ಕ ಬಾಟಲ್ ಇಲ್ಲ ನಿಮ್ಮ ಹತ್ರ ಅಂದರೆ ವೇಸ್ಟ್ ಆಗಿರೋ ಯಾವುದೇ ಸಿರಪ್ ಬಾಟಲ್ ಇದ್ದರೂ ಅದನ್ನು ನೀವು ಯೂಸ್ ಮಾಡಿಕೊಂಡು ಬಣ್ಣ ಕೊಟ್ಕೊಂಡು ವೇಸ್ಟ್ ಥರ ಯೂಸ್ ಮಾಡ್ಕೋಬೋದು. ಮಕ್ಕಳ ಔಷಧ ಬಾಟಲ್ ಇರ್ತದಲ್ಲ ಅದನ್ನು. ಸೊ ನೋಡಿ, ನಾನು ಇವಾಗ 2 ತೊಗೊಂಡು ಸ್ಟೆಮ್ನ ಕ್ಲೇ ಯೂಸ್ ಮಾಡಿಕೊಂಡು ಅಂಟಿಸ್ತಾ ಇದ್ದೀನಿ. ಸೊ ಕ್ಲೇ ಇಲ್ಲ ಅಂದರೆ ನೀವು ಹಾಗೆ ಒಳಗಡೆ ಇಡ್ಬೋದು, ಪೇಪರ್ ಏನಾದರೂ ಒಳಗಡೆ ಇಡ್ಬೋದು. ಸೊ ನೋಡಿ, ಈಗ ಈ ಫ್ರೇಮನ್ನು ಏನು ಮಾಡ್ತಾಯಿದ್ದೀನಿ, ಸ್ವೀಟ್ ಬಾಕ್ಸ್ನ ಒಳಗಡೆ ಇರೋ ಬಾಕ್ಸ್ನ ತೆಗೆದುಬಿಟ್ಟು ಸ್ವಲ್ಪ ಗಮ್ ಹಾಕಿ ಎಲ್ಲ ಕಡೆ ನೀಟಾಗಿ ಸವರಿ ಈ ಒಳಗಡೆ ಇರೋ ಬಾಕ್ಸ್ನ ಮತ್ತೆ ತಿರ್ಗಾ ಅಂಟಿಸ್ತಾ ಇದ್ದೀನಿ. ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ, ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಜೊತೆಗೆ ಫ್ರೇಮ್ ಥರ ಕಾಣಿಸ್ಲಿ ಅಂತ ಆ ಕಡೆ ಈ ಕಡೆ ನಾನು ಪಾಪ್ಸಿಕಲ್ ಸ್ಟಿಕ್ಸ್ನ ಯೂಸ್ ಮಾಡ್ತಿದ್ದೀನಿ, ಅಥವಾ ಐಸ್ ಕ್ರೀಮ್ ಸ್ಟಿಕ್ಸ್ ಇರುತ್ತಲ್ಲ ಅದನ್ನು ಗ್ಲೂವಿನ ಸಹಾಯದಿಂದ ಎಲ್ಲ ಕಡೆ 4 ಕಡೆ ಅಂಟಿಸ್ತಾ ಇದ್ದೀನಿ. ನೋಡಿ ರೆಡಿ ಆಯ್ತು. ಈಗ ನೆಕ್ಸ್ಟ್ ಗ್ಲೂನ ಯೂಸ್ ಮಾಡಿಕೊಂಡು ನಮ್ಮ ವೇಸ್ ಏನಿದೆಯಲ್ಲ ಅದನ್ನು ಇಡ್ತಾಯಿದ್ದೀನಿ ಒಳಗಡೆ. ಈಗ ಅದರೊಳಗಡೆ ರೆಡಿ ಮಾಡ್ಕೊಂಡಿರೋ ಸ್ಟೆಮ್ನ ಅಥವಾ ನಮ್ಮ ಚೆರಿ ಬ್ಲಾಸಮ್ ಟ್ರೀನ ಅದರೊಳಗಡೆ ಇಡ್ತಾಯಿದ್ದೀನಿ. ಜೊತೆಗೆ ಕೆಳಗಡೆ ಸ್ವಲ್ಪ ಗ್ಲೂನ ಅಥವಾ ಫೆವಿಕಾಲ್ನ ಹಾಕಿಬಿಟ್ಟು ಉಳಿದಿರೋ ಕಟ್ ಮಾಡಿರೋ ಉಲನ್ನು ಹಾಕ್ತಿದ್ದೀನಿ ಸುತ್ತು, ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಮನೇಲಿ ಯಾವುದಾದ್ರೂ ವೇಸ್ಟ್ ಆಗಿರೋ ಪ್ಲ್ಯಾಂಟ್ಸ್ ಇದ್ದರೆ ಅದನ್ನಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ನನ್ನ ಹತ್ರ ಜ್ಯುವೆಲರಿ ಬಾಕ್ಸ್ದು ವೇಸ್ಟ್ ಇತ್ತು ಐಟಮ್, ಅದನ್ನಲ್ಲೇ ಅಂಟಿಸ್ಕೊಂಡೆ. ಆಮೇಲೆ ನನ್ನ ಹತ್ರ
ಸೀಡ್ಸ್ ಇತ್ತು, ರೆಡ್ ಕಲರ್ ಸೀಡ್ಸ್. ಹಾಗೆ ರೋಡಲ್ಲಿ ಸಿಕ್ಕಾಗ ಕಿತ್ಕೊಂಬಂದು ಇಟ್ಕೊಂಡಿದ್ದೆ, ಕ್ಯೂಟಾಗಿತ್ತು ಅಂತ. ಆ ಸೀಡ್ಸ್ನ ನಾನಿಲ್ಲಿ ಚೆರ್ರಿ ಥರ ಈ ಸ್ಟೆಮ್ಗೆಲ್ಲ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ, ರಿಯಲ್ ಆಗಿರೋ ಚೆರ್ರಿನೇ ಇದೆ ಅನ್ನೋ ಥರ ಕಾಣಿಸ್ತಿದೆ ಅಲ್ವಾ? ಅದಕ್ಕೆ ಹೇಳೋದು ಯಾವುದು ವೇಸ್ಟ್ ಅಲ್ಲ ಅಂತ. ಚೆರ್ರಿನೇ ಬಿಟ್ಟಿದೆ ಏನೋ ಗಿಡದಲ್ಲಿ ಅನ್ನೋ ಥರ ಕಾಣಿಸ್ತಿದೆ ಅಲ್ವಾ? ಓಕೆ, ಈಗ ರೆಡಿ ಆಯ್ತಿದು. ಹಿಂದೆ ಒಂದು ದಾರದಿಂದ ಗ್ಲೂವಿನ ಸಹಾಯದಿಂದ ಹ್ಯಾಂಗಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಬಾಲಿಗೆ ಹಾಕಿ ತುಂಬ ಎಲಿಗೆಂಟಾಗಿ ಕಾಣಿಸ್ತಿದೆ ಅಲ್ವಾ? ಇದನ್ನು ನಾವು ಕೀ ಹೋಲ್ಡರ್ ಥರನೂ ಯೂಸ್ ಮಾಡ್ಕೋಬೋದು, ಇಲ್ಲ ಏನಾದರೂ ಅಲ್ಲಿ ಹಾಕೋಬೋದು ಬಾಕ್ಸಲ್ಲಿ. ನೋಡಿ, ಎಲ್ಲ ವೇಸ್ಟ್ ಐಟಮ್ನ ಯೂಸ್ ಮಾಡಿಕೊಂಡು ಈ ಬ್ಯೂಟಿಫುಲ್ ಆಗಿರೋ ವಾಲ್ ಹ್ಯಾಂಗಿಂಗ್ನ ರೆಡಿ ಮಾಡಿದ್ದೀವಿ ಅಲ್ವಾ? ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.